ಇದು ಸತ್ಯಭಾಮ ಸಂಚಿಕೆ 37. ಆರತಕ್ಷತೆ ಕಳೆದು ಎರಡೂ ಕಡೆಯ ಬಂಧುಗಳು ಅಂದೇ ತಮ್ಮ ತಮ್ಮ ಮನೆಗೆ ಹೊರಟಿದ್ದರು. ಅಚಲ್ ಹೊರಡುವ ಮುನ್ನ ಭಾಮಾಳ ಬಳಿ, ನಾನೀಗ ಮನೆಗೆ ಹೋಗ್ತಿದ್ದೇನೆ, ಸ್ವಲ್ಪ ದಿನ ಕಳೆದು ಮೈಸೂರಿಗೆ ಬರ್ತೇನೆ. ನಿನ್ನ ಮಂಗಣ್ಣನಿಗೆ ನಿನ್ನ ಮೇಲೆ ಪ್ರೀತಿ ಉಂಟು ಅಂತ ಹೇಳಿದರೆ ನಿನಗೆ ವಿಶ್ವಾಸ ಇಲ್ಲಲ್ಲ. ನಾನು ಅಲ್ಲಿಗೆ ಬಂದ ಮೇಲೆ ಮುಂದಿಂದು ನೋಡುವ ಆಯ್ತಾ. ಇಂದಾಗ ಅವನಿಗೆ ಪ್ರೀತಿಸಿಲ್ಲ ಮಣ್ಣುಸಿಲ್ಲ, ಅವ ಯಾವಾಗ ಸಹ ಮುಖಮ್ಮಂತಿಡುವುದು, ಕಣ್ಣು ದೊಡ್ಡದು ಮಾಡಿ ಹೆದರಿಸ್ಲಿಕ್ಕೆ ನೋಡ್ತಾನೆ ಸುಬ್ರಾಯ ಎಂದವಳು ಓರೆಗಣ್ಣಿನಿಂದ ಸತ್ಯಜಿತ್ನ ಕಡೆಗೆ ನೋಟ ಹರಿಸಿದಾಗ ಅವಳನ್ನೇ ಕೆಕ್ಕರಿಸಿ ನೋಡ್ತಿದ್ದನವ. ಅಚ್ಚು ನೋಡ ಅಲ್ಯ ಮಂಗಣ್ಣ, ಅವನಿಗೆ ಕೋಪ ಬಂದಿದೆ ಎಂದಳು. ಅವನ ನೋಟದಲ್ಲಿದ್ದ ಕೋಪದ ಛಾಯೆ ಅರಿತವನಿಗೆ ಅದರ ಹಿಂದಿನ ಕಾರಣವು ತಿಳಿದಿತ್ತು. ಆದರೆ ಭಾಮಾಳಿಗೆ ತಿಳಿದಿರಲಿಲ್ಲವಷ್ಟೆ. ನೀನೀಗ ನಿನ್ನ ಗಂಡನ ಹತ್ರ ಹೋಗಿ ಕೂತ್ಕೋ, ನಾನು ಹೊರಡ್ತೇನೆ, ಬಾಯ್ ಎಂದವ ಎಲ್ಲರಿಗೂ ತಾನು ಹೋಗಿ ಬರುವೆನೆಂದು ತಿಳಿಸಿದ. ಭಾಮಾಳ ಕೋಣೆಗೆ ಬಂದ ಸತ್ಯಜಿತ್ ಅವಳ ಕೋಣೆಯನ್ನೊಮ್ಮೆ ಗಮನಿಸಿದವನು, ಅವತ್ತು ಹೇಗಿತ್ತೋ ಈಗಲೂ ಹಾಗೇ ಇದೆ ಎಂದುಕೊಂಡವ ಮಂಚದ ಒಂದು ಬದಿಯಲ್ಲಿ ಮಲಗಿದ. ಸ್ವಲ್ಪ ಹೊತ್ತಿನ ನಂತರ ಬಂದ ಭಾಮ ಸತ್ಯಜಿತ್ ಮಲಗಿರುವುದನ್ನು ಕಂಡು ತನ್ನ ಮೊಬೈಲ್ ನೋಡತೊಡಗಿದಳು. ಮಿಥುನ್ ಕಳುಹಿಸಿದ ವಿಡಿಯೋ ನೋಡಿ ಕಣ್ಣರಳಿಸಿದವಳು ಕಿವಿಗೆ ಇಯರ್ಫೋನ್ ಚುಚ್ಚಿ ಅವಳು ತನ್ನ ಪತಿಯ ಜೊತೆ ಹಾಡಿದ ಹಾಡನ್ನು ಕೇಳುತ್ತಲೇ ವಿಡಿಯೋದಲ್ಲಿದ್ದ ತಮ್ಮಿಬ್ಬರ ಜೋಡಿಯನ್ನು ನೋಡಿ ಇಬ್ಬರೊಟ್ಟಿಗೆ ಚಂದ ಕಾಣ್ತಿದ್ದೇವೆ ಎಂದುಕೊಂಡಳು. ಅವಳು ಬಂದಾಗಲೇ ಎಚ್ಚರಗೊಂಡವ ಅವಳು ಮೊಬೈಲ್ನಲ್ಲಿ ತಲ್ಲೀನರಾಗಿರುವುದನ್ನು ಕಂಡು ಅಚಲ್ ಜೊತೆ ಚಾಟಿಂಗ್ ಮಾಡುತ್ತಿದ್ದಾಳೆ ಎಂದುಕೊಂಡ. ಕೋಣೆಯ ದೀಪ ಆರಿಸದೇ ಇದ್ದುದರಿಂದ ಅವಳ ಮೊಗದಲ್ಲಿದ್ದ ಭಾವವನ್ನು ಗಮನಿಸಿದವನಿಗೆ ಅವಳ ಮೊಗದಲ್ಲಿದ್ದ ನಾಚಿಕೆ ಬೆರೆತ ನಗು ನೋಡಿ ಕೋಪ ಬಂದಿತ್ತು. ಲೈಟ್ ಆಫ್ ಮಾಡು ಎಂದಾಗ ತನ್ನ ಗುಂಗಿನಿಂದ ಹೊರಬಂದವಳು ಸಾರಿ ಎಂದು ಸುರಿ ದೀಪವಾರಿಸಿದವಳು ಇನ್ನೊಂದು ಬದಿಯಲ್ಲಿ ಮಲಗಿ ಮೊಬೈಲ್ ನೋಡುತ್ತಿದ್ದಳು. ಯಾವತ್ತೂ ಬೇರೆಯವರ ವೈಯಕ್ತಿಕ ವಿಚಾರದಲ್ಲಿ ತಲೆ ಹಾಕದವನು, ಬೇರೆಯವರ ಮೊಬೈಲ್ ಬಗ್ಗೆ ಗಮನ ಕೊಡದವನು ಇಂದು ಭಾಮ ಇಷ್ಟು ತಲ್ಲೀನಳಾಗಿರುವುದನ್ನು ಕಂಡು ಮೊಬೈಲ್ನಲ್ಲಿ ಏನೋ ನೋಡುತ್ತಿದ್ದಾಳೆ ಎಂದನಿಸಿ ಕುತೂಹಲದಿಂದ ಮೆಲ್ಲಗೆ ಇಣುಕಿದ. ಅವಳು ತಾವಿಬ್ಬರು ಹಾಡಿದ ವಿಡಿಯೋವನ್ನು ನೋಡುತ್ತಿರುವುದನ್ನು ಕಂಡವ, ಅಂದರೆ ಕಾಡಮ್ಮ ನಮ್ಮ ಹಾಡಿನ ವಿಡಿಯೋ ನೋಡ್ತಿದ್ಲು, ನಾನೇ ಅವಳ ಬಗ್ಗೆ ತಪ್ಪು ತಿಳ್ಕೊಂಡೆ ಎಂದುಕೊಂಡವನ ಮನದಲ್ಲಿ ಇಷ್ಟು ಹೊತ್ತು ಇದ್ದ ಕೋಪ ಸುದ್ದಿ ಇಲ್ಲದೆ ಓಡಿ ಹೋಯಿತು. ಈಗ ತುಸು ಮೆತ್ತಗಾದವ, ಕತ್ಲಲ್ಲಿ ಮೊಬೈಲ್ ನೋಡಿದರೆ ಕಣ್ಣು ಹೋಗುತ್ತೆ, ಮೊದಲೇ ನೋಡೋಕೆ ಅಷ್ಟಕ್ಕಷ್ಟೇ ನೀನು, ಇನ್ನು ಕನ್ನಡಕ ಹಾಕಿದ್ರಂತೂ ನೋಡೋಕ್ಕಾಗಲ್ಲ ಎಂದು ಹೊಟ್ಟೆ ಹಿಡಿದು ನಕ್ಕಾಗ ಅವಳು ತನ್ನ ಜೊತೆ ಮೊದಲಿನ ಹಾಗೆ ಜಗಳ ಮಾಡುವಳು ಎಂದುಕೊಂಡಿದ್ದನವ. ಆದರೆ ಅವಳು, ಆಫೀಸಲ್ಲಿ ಕೆಲಸ ಮಾಡುವ ಎಲ್ಲ ಹುಡುಗಿಯರು ಮೇಕಪ್ ಮಾಡಿ ಮಾಡರ್ನ್ ಡ್ರೆಸ್ ಹಾಕಿ ಹೀಲ್ಸ್ ಹಾಕಿ ಬರ್ತಾರೆ, ನಾನು ಮೇಕಪ್ ಹಾಕದೆ ಸಿಂಪಲ್ ಆಗಿರುವುದಕ್ಕೆ ಈ ಮಂಗಣ್ಣನಿಗೆ ನಾನು ಇಷ್ಟ ಇಲ್ಲ ಎಂದುಕೊಂಡವಳು ಮೊಬೈಲ್ ಪಕ್ಕಕ್ಕಿಟ್ಟು ಅವನೆಡೆಗೆ ನೋಟ ಹರಿಸಿದವಳು, ನಿಮಗೆ ಇಷ್ಟ ಆದರೂ ಸಹ ಮೇಕಪ್ ಮಾಡಿದ ಮುಖಗಳೇ ಇಷ್ಟ ಅಲ್ಲ, ಅದಕ್ಕೆ ನಾನು ನಿಮ್ಮ ಕಣ್ಣಿಗೆ ಚಂದ ಕಾಣೋದಿಲ್ಲ, ನಾನಿರುವುದು ಹೀಗೆಯಾ, ನಿಮಗೆ ನೋಡಲಿಕ್ಕೆ ಇಷ್ಟ ಇಲ್ಲದಿದ್ದರೆ ಕಣ್ಣು ಮುಚ್ಚಿ ಎಂದವಳು. ಈಗ ಹೇಗೆ ಸಹ ಲೈಟ್ ಆಫ್ ಮಾಡಿದ್ದಾನೆ, ಕಣ್ಣು ಮುಚ್ಚೋದು ಬೇಡ, ನನ್ನ ಮುಖ ಕಾಣುವುದಿಲ್ಲಲ್ಲ ಈಗ ಎಂದವಳ ನೋವು ಅವಳ ದನಿಯಲ್ಲಿ ತಿಳಿಯುತ್ತಿತ್ತು. ಹೇ ಕಾಡಮ್ಮ, ವಟ ವಟ ಅನ್ಬೇಡ, ನಾಳೆ ನಾವು ಊರಿಗೆ ಹೋಗಬೇಕು, ಸುಮ್ಮನೆ ಬಿದ್ಕೋ ಎಂದವನಿಗೆ, ನಾನೆಲ್ಲಿಗೆ ಸಹ ಬರುವುದಿಲ್ಲ, ನನಗಿಲ್ಲೇ ಇಷ್ಟ ಎಂದು ಮಗ್ಗಲು ಬದಲಾಯಿಸಿದಳು. ಸರಿ ಹಾಗಾದರೆ ನಿನ್ನಿಷ್ಟ, ಇಲ್ಲೇ ಇರುವುದಾದರೆ ಇರು ಎಂದವನು ಮಾತಿಗೆ ಹಾಗೆ ಹೇಳಿದನಷ್ಟೆ. ಅವಳನ್ನು ಜೊತೆಯಲ್ಲಿ ಕರೆದೊಯ್ಯಲು ಅದಾಗಲೇ ಉಪಾಯ ಮಾಡಿದನವ. ಅಚ್ಚು ಹೇಳಿದ ಈ ಮಂಗಣ್ಣ ನನ್ನನ್ನು ಪ್ರೀತಿಸ್ತಿದ್ದಾನೆ ಅಂತ, ಆದರೆ ಇವ ನೋಡಿದರೆ ನನಗೆ ಬೈತಾನೆ ಮಂಗಣ್ಣ. ಮತ್ತು ಸ್ಪಂದನ ಅಂತ ಹೇಳಿದ್ದು ನಾನು ಈ ಮಂಗಣ್ಣನನ್ನು ಪ್ರೀತಿಸ್ತಿದ್ದೇನೆ ಅಂತ ಎಂದುಕೊಂಡವಳು ಮದುವೆ 2 ದಿನಗಳ ಹಿಂದೆ ಸ್ಪಂದನ ಜೊತೆ ನಡೆದ ಮಾತುಕತೆಯನ್ನು ಮೆಲುಕು ಹಾಕಿದಳು. ಅವತ್ತು ಯಾವುದೋ ಯೋಚನೆಯಲ್ಲಿ ಕಳೆದು ಹೋಗಿದ್ದ ಭಾಮಾಳ ಬಳಿ ಬಂದ ಸ್ಪಂದನ, ಭಾಮ ಏನು ಯೋಚನೆ ಮಾಡ್ತಿದ್ಯಾ, ನಿನ್ನ ಮುಂದಿನ ಜೀವನದ ಬಗ್ಗೆನಾ ಎಂದು ಅವಳ ಮನ ಅರಿತವಳಂತೆ ಕೇಳಿದಳು. ಹೌದಾ, ಮನೆಯಲ್ಲಿ ಎಲ್ಲರೂ ಹೇಳಿದ್ರು ಅಂತ ಮದುವೆಗೆ ಒಪ್ಪಿದ್ದು, ಆದರೆ ಆ ಮಂಗಣ್ಣನೊಟ್ಟಿಗೆ ಮದುವೆ ಆದ ಮೇಲೆ ಎಂತಾಗ್ತದೋ ಏನೋ, ಅವನಿಗೆ ನನ್ನ ಕಂಡ್ರೆ ಆಗೋದಿಲ್ಲ ಎಂದಾಗ, ಮತ್ತೆ ನಿಂಗೆ ಎಂದು ಹುಬ್ಬೇರಿಸಿದಳು ಸ್ಪಂದನ.
ನನಗೆ ಸಹ ಹಾಗೆಯಾ ಎಂದು ತಡವರಿಸಿ ನುಡಿದಳು. ನನ್ನ ಹತ್ರ ಸುಳ್ಳು ಹೇಳಬೇಡ ಭಾಮ. ಸತ್ಯಜಿತ್ ಸರ್ ಮೇಲೆ ನಿಮಗೆ ಪ್ರೀತಿಯಾಗಿದೆ, ಆದರೆ ನೀನದನ್ನು ಒಪ್ಕೊಳ್ತಿಲ್ಲ ಅಷ್ಟೆ ಎಂದವಳ ಮಾತಿಗೆ ಸ್ಪಂದನ ಸುಮ್ಮನೆಂತೆಲ್ಲ ಹೇಳಬೇಡ ಮಾರೈತಿ, ನನಗೆ ಮಂಗಣ್ಣನ ಮೇಲೆ ಪ್ರೀತಿ ಸಹ ಇಲ್ಲ ಎಂತ ಸಹ ಇಲ್ಲ ಎಂದಳು ಎತ್ತಲೋ ನೋಡುತ್ತಾ. ಸುಳ್ಳು, ನಿಂಗೆ ಅವರ ಮೇಲೆ ಪ್ರೀತಿ ಇಲ್ಲ ಅಂದಿದ್ರೆ ಅವರನ್ನು ಮಿಸ್ ಮಾಡಿಕೊಳ್ಳುವುದು ಯಾಕೆ? ನೀನು ಆಫೀಸಿಗೆ ಹೋಗದ ದಿನ ಬೇಸರದಲ್ಲಿರುವುದನ್ನು ನಾನು ಗಮನಿಸಿದ್ದೀನಿ ಎಂದವಳು. ಸತ್ಯಜಿತ್ ಸರ್ಗೆ ಬಹುಶಃ ಈ ಮದುವೆ ಇಷ್ಟವಿಲ್ಲ ಎಂದನಿಸುತ್ತದೆ. ಮೊನ್ನೆ ಅವರನ್ನು ಒಂದು ಹುಡುಗಿ ಜೊತೆ ನೋಡಿದೆ ಎಂದ ಸ್ಪಂದನ ಓರೆಗಣ್ಣಿನಲ್ಲಿ ಭಾಮಳ ಮುಖಭಾವವನ್ನು ಗಮನಿಸಿದಳು. ಅವಳ ಮುಖ ಕೋಪದಿಂದ ಕೆಂಪಾಗಿತ್ತು. ಅವರು ಒಂದು ಹುಡುಗಿಯ ಜೊತೆ ಇರುವುದಕ್ಕೂ ಈ ಮದುವೆ ಇಷ್ಟ ಇಲ್ಲದಿರುವುದಕ್ಕೂ ಎಂಥ ಕನೆಕ್ಷನ್ ಮಾರೈತಿ? ಹುಡುಗಿಯರ ವಿಷಯದಲ್ಲಿ ಅವ ತುಂಬ ಒಳ್ಳೆಯವ. ಅವ ಯಾವ ಹುಡುಗಿಯ ಮುಖ ಸಹ ನೋಡುವುದಿಲ್ಲ. ನನ್ನ ಹತ್ರ ಮಾತ್ರ ಜಗಳ ಮಾಡೋದವ. ಅವನಿಗೆ ಅವನ ಮನೆಯವರಂದರೆ ತುಂಬ ಇಷ್ಟ. ಅವನಿಗೆ ಅವನಮ್ಮ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ. ನನ್ನೊಟ್ಟಿಗೆ ಮದುವೆ ಅವನಿಗೆ ಇಷ್ಟ ಇರಲಿಕ್ಕಿಲ್ಲ, ಹಾಗೆ ಬೇರೆ ಹುಡುಗಿಯ ಜೊತೆ ಕನೆಕ್ಷನ್ಸ್ ಇರಲಿಕ್ಕಿಲ್ಲ ಎಂದಳು ಅವನನ್ನು ಚೆನ್ನಾಗಿ ಅರಿತವಳಂತೆ. ನಿಂಗೆ ಅವರ ಮೇಲೆ ತುಂಬ ನಂಬಿಕೆ ಅಲ್ವಾ ಎಂದಳು ತುಟಿಯಂಚಲಿನ ಗೊತ್ತಾ. ಹೌದು, ಅದಕ್ಕೆಂತಕ್ಕೆ ನಿನಗಾಡುದು ಎಂದಳು ಕಣ್ಣು ಸಂಕುಚಿಸಿ. ಅವರ ಮೇಲೆ ಅಷ್ಟು ನಂಬಿಕೆ ಇದೆ, ಅವರ ಬಗ್ಗೆ ಒಳ್ಳೆ ಅಭಿಪ್ರಾಯವೂ ಇದೆ. ಅವರ ಬಗ್ಗೆ ಒಂದು ಕೆಟ್ಟ ಮಾತು ಕೂಡ ಕೇಳಲು ನಿಂಗೆ ಇಷ್ಟ ಇಲ್ಲ. ಅವರನ್ನು ಕಾಣದೇ ಇದ್ದರೆ ಚಡಪಡಿಸ್ತಾ ಇರ್ತೀಯ. ನಿದ್ದೆಯಲ್ಲಿ ಮಂಗಣ್ಣ ಅಂತ ಕನವರಿಸ್ತಾ ಇರ್ತೀಯ. ಇಷ್ಟೆಲ್ಲ ಆದರೂ ಅವರನ್ನು ಕಂಡ್ರೆ ಇಷ್ಟ ಇಲ್ಲ ಅಂತ ಸುಳ್ಳು ಹೇಳ್ತೀಯ. ಅವತ್ತು ಭವಿಷ್ಯ ನನ್ನ ಮದುವೆಯಾಗಿ 2 ದಿನಕ್ಕೆ ಆಫೀಸಿಗೆ ಹೋಗೋ ಅವಸರ ಯಾಕಿತ್ತು ಹೇಳು? ಅವರನ್ನು ನೋಡೋದಕ್ಕೆ ತಾನೆ. ನೀನಂತೂ ಎಲ್ಲದಕ್ಕೂ ಏನಾದರೂ ಕಾರಣ ಹೇಳ್ತಾ ಇರ್ತೀಯ. ಹೋಗಲಿ ಬಿಡು, ಅವರನ್ನು ನಾನು ಯಾವ ಹುಡುಗಿ ಜೊತೆಗೂ ನೋಡಿಲ್ಲ. ಸುಮ್ಮನೆ ನಿನ್ನ ರಿಯಾಕ್ಷನ್ ನೋಡಲು ಸುಳ್ಳು ಹೇಳಿದೆ ಅಷ್ಟೆ. ನಿನ್ನ ಮನಸ್ಸನ್ನೇ ಒಮ್ಮೆ ಕೇಳಿ ನೋಡು, ನಿಂಗೆ ಅವರ ಮೇಲೆ ಪ್ರೀತಿ ಇಲ್ವಾ ಅಂತ. ಆಗೋದೆಲ್ಲ ಒಳ್ಳೆಯದಕ್ಕೆ ಭಾಮ. ನಿನ್ನ ಮನಸ್ಸಲ್ಲೇ ಅವರಿದ್ದಾರೆ. ಮದುವೆ ಆದ ನಂತರ ನೀವಿಬ್ಬರು ತುಂಬ ಖುಷಿಯಾಗಿರ್ತೀರ ಎಂದವಳಿಗೆ ಗೆಳತಿ ಒಳ್ಳೆ ಹುಡುಗನ ಕೈ ಹಿಡಿಯುತ್ತಿರುವ ಖುಷಿ ಇತ್ತು. ನನಗೆ ಅವನ ಮೇಲೆ ಪ್ರೀತಿ ಇದ್ದರೆ ಸಹ ಎಂಥ ಪ್ರಯೋಜನ? ಅವನಿಗೆ ನನ್ನ ಕಂಡ್ರೆ ಆಗೋದಿಲ್ಲಲ್ಲ ಎಂದಳು ಬೇಸರದಲ್ಲಿ. ನಿನ್ನ ಮನಸ್ಸಲ್ಲಿ ಅವರ ಬಗ್ಗೆ ಯಾವ ಭಾವನೆ ಇದೆ ಅಂತ ನೀನೇ ಒಪ್ಕೊಳ್ತಾ ಇಲ್ಲ. ಮೋಸ್ಟ್ಲಿ ಸರ್ ಪರಿಸ್ಥಿತಿ ಕೂಡ ಇದೇ ಇರಬೇಕು. ನೀವಿಬ್ಬರು ನಿಮ್ಮ ಈಗೋ ಬಿಟ್ಟರೆ ಎಲ್ಲ ಸರಿಯಾಗುತ್ತೆ. ಇಬ್ಬರ ಸ್ವಭಾವದ ಬಗ್ಗೆ ತನಗೆ ಎಷ್ಟು ತಿಳಿದಿದೆಯೋ ಅದರ ಆಧಾರದಲ್ಲಿ ಹೇಳಿದ್ದಳು ಸ್ಪಂದನ. ಭಾಮ ಎಂದವನು ಕರೆದಾಗ ಎಚ್ಚೆತ್ತವಳು ಯಾವುದೋ ಕೋಪದಲ್ಲಿ ಎಂಥದ ಮಂಗಣ್ಣ ಎಂದಿದ್ದಳು. ಅವಳು ಮತ್ತೆ ಮೊದಲಿನಂತೆ ಮಾತನಾಡಿದ್ದು ಅವನಿಗೆ ಖುಷಿ ಕೊಟ್ಟಿತು. ಇಷ್ಟು ಹೊತ್ತು ರೆಸ್ಪೆಕ್ಟ್ ಕೊಡ್ತಿದ್ದೆ, ಈಗ ಮತ್ತೆ ಮೊದಲಿನ ಥರ ಏಕವಚನದಲ್ಲಿ ಮಾತಾಡಿಸ್ತಿದ್ದೀಯಾ? ಗಂಭೀರತೆ ನಟಿಸಿ ಪ್ರಶ್ನಿಸಿದ. ಈಗ ರಾತ್ರಿ ಆಗಿದೆ, ಇನ್ನು ಮಲಗುವುದು ನಾನು. ಈಗ ರೆಸ್ಪೆಕ್ಟಿಗೆ ರಜೆ ಕೊಟ್ಟಿದ್ದೇನೆ, ಅದಕ್ಕೆ ಹೀಗೆ ಮಾತಾಡೋದು ಎಂದಳು. ಎಂತಕ್ಕೆ ಕರೆದದು? ನನಗೆ ನಿದ್ದೆ ಬರ್ತಾ ಉಂಟು ಎಂದು ಸುಳ್ಳಾಡಿದಳು. ಅವನು ಮಾತನಾಡದಾದಾಗ ಸರಿ ಮಲ್ಕೋ ಎಂದವ ತಾನು ಕಣ್ಣು ಮುಚ್ಚಿದ. ಮಂಗಣ್ಣನಿಗೆ ಹುಚ್ಚು ಎಂದುಕೊಂಡವಳು ನಿದ್ರಾದೇವಿಯನ್ನು ಒಲಿಸುವ ಪ್ರಯತ್ನದಲ್ಲಿ ಯಶಸ್ವಿಯಾದಳು. ಮರುದಿನ ಬೆಳಗ್ಗೆ ಜಿತೇಂದ್ರರವರು ಪರಿವಾರ ಸಮೇತ ಮೈಸೂರಿಗೆ ಹೊರಡಲನುವಾದರೆ ಭಾಮ ನಾನೆರಡು ದಿವಸ ಕಳೆದು ಬರ್ತೇನೆ ಎಂದಳು. ಸತ್ಯಜಿತ್ ತನ್ನ ಅತ್ತೆಯ ಕಡೆಗೆ ಕನಸನ್ನೇ ಮಾಡಿದ. ಭಾಮ, ನೀನೀಗ ಇವರೊಟ್ಟಿಗೆ ಹೋಗು. ಶನಿವಾರ ಆಯ್ತಾ ರಜೆ ಇರ್ತದಲ್ಲ, ಆಗ ಸತ್ಯನೊಟ್ಟಿಗೆ ಬಾ ಆಯ್ತಾ ಎಂದರು ಚಿತ್ರರವರು. ಸತ್ಯಜಿತ್ ಅವರನ್ನು ನೋಡಿ ನಕ್ಕವ ಕಣ್ಣಲ್ಲೇ ಧನ್ಯವಾದ ತಿಳಿಸಿದ. ಬೆಳಗ್ಗೆಯೇ ಸತ್ಯಜಿತ್ ತನ್ನ ಅತ್ತೆಯ ಬಳಿ, ಅತ್ತೆ, ಭಾಮ ನಮ್ಮ ಜೊತೆ ಮೈಸೂರಿಗೆ ಬರುವುದಿಲ್ಲ ಅಂತ ಹಠ ಮಾಡ್ತಿದ್ದಾಳೆ ಅತ್ತೆ. ಆಫೀಸಲ್ಲಿ ಅವಳು ಜೊತೆಗಿದ್ರೆ ನನಗೆ ಸಹಾಯವಾಗುತ್ತೆ. ನೀವು ಅವಳಿಗೆ ಹೇಳ್ತೀರಾ ಪ್ಲೀಸ್ ಎಂದವನ ಮಾತಿಗೆ ಚಿತ್ರರವರು, ಹೊಸದಾಗಿ ಮದುವೆಯಾಗಿದ್ದಾರೆ, ಪಾಪ ಸತ್ಯನಿಗೆ ಭಾಮ ಇಲ್ಲದಿರಲು ಕಷ್ಟ ಆಗ್ತಿರಬೇಕು ಎಂದುಕೊಂಡವರು ಅವಳಿಗೆ ನಾನು ಹೇಳ್ತೇನೆ, ಅವಳು ನಿಮ್ಮೊಟ್ಟಿಗೆ ಬರ್ತಾಳೆ ಎಂದು ಭರವಸೆ ನೀಡಿದರು. ರಾಮಕೃಷ್ಣರವರು ಮಗಳ ಬಾಡಿದ ಮೊಗ ನೋಡಿ ಮಡದಿಯ ಬಳಿ, ಚಿತ್ರ ಎಂತ ಹೇಳ್ತಿದ್ದಿ, ಅವಳೆರಡು ದಿವಸ ಇಲ್ಲಿ ನಿಲ್ಲಿಯಲ್ಲ ಎಂದಾಗ ಚಿತ್ರರವರು, ಮೊನ್ನೆ ಮದುವೆ ಆಗಿದ್ದಷ್ಟೇ, ಈಗಲೇ ಇಬ್ಬರನ್ನು ಸಹ ದೂರ ಮಾಡಬೇಕಾ? ನಾನೇ ಹೇಳಿದ್ದು ತಲೆಗೆ ಹೋಯ್ತಾ ನಿಮಗೆ? ಆ ಹುಡುಗನನ್ನು ನೋಡಿ ಅಂತೆ.
ಬಾಮ ಇಲ್ಲದೆ ಒಬ್ಬನೇ ಇರಲಿಕ್ಕೆ ಅವನಿಗೆ ಸಹ ಬೇಸರ ಆಗುವುದಿಲ್ಲವ ಎಂದು ಮೆಲ್ಲಗೆ ನುಡಿದರು. ಮಡದಿಯ ಮಾತಿನ ಒಳಾರ್ಥವನ್ನು ಅರಿತವರು, ಭಾಮ ನಿನ್ನಮ್ಮ ಹೇಳಿದಾಗೆ ಮಾಡು ಎಂದಾಗ ಸರಿ ಎಂಬಂತೆ ತಲೆ ಆಡಿಸಿದವಳು ತನ್ನ ಕೋಣೆಗೆ ಹೋಗಿ ತಯಾರಾಗಿ ಬಂದವಳೆ ಎಲ್ಲರಿಗೂ ಹೋಗಿ ಬರುತ್ತೇನೆ ಎಂದು ಹೇಳಿ ಪತಿಯ ಮನೆಗೆ ಹೊರಟಳು. ಮುಂದುವರಿಯುವುದು